ದೇವೇಗೌಡರ ಹುಟ್ಟುಹಬ್ಬ ನಿನ್ನೆ. ನಾನು ಮೈಸೂರು ನಮ್ಮ ಅಭ್ಯರ್ಥಿಗಳು ಶಿವಮೊಗ್ಗ ಮತ್ತು ಮೈಸೂರು ಅಭ್ಯರ್ಥಿಯನ್ನು ನಾಮಿನೇಷನ್ಗೆ ಹೋಗಿದ್ದೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ನಾಮಿನೇಷನ್ ಹಾಕಿದರು ಮೈಸೂರಲ್ಲಿ ಕೆಲವರೆಲ್ಲ. ಇಬ್ಬರು ಜೊತೆ ಮಾತಾಡಿ ನಿನ್ನೆ ಅವ್ರ ನಾಮಿನೇಷನ್ ವಿಡ್ರಾ ಮಾಡೋಕ್ಕೂ ಹೇಳಿದ್ದೀನಿ. ನಿನ್ನೆನೂ ಕೂಡ 1 to 1 ಅವ್ರ ಜೊತೆ ಮಾತಾಡಿದ್ದೀನಿ, ಮೊನ್ನೆನೂ ಮಾತಾಡಿದ್ದೀನಿ. ಇಬ್ಬರು ಒಪ್ಕೊಂಡಿದ್ದಾರೆ. ಸೊ ವಿಡ್ರಾ ಮಾಡ್ತೀನಿ ಅಂತ ಇಬ್ಬರು ಒಪ್ಕೊಂಡು ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅವರು ಕೂಡ. ಆ ದೃಷ್ಟಿಯಿಂದ ನಿನ್ನೆ ನಾನು ಬರೋಕ್ಕಾಗಿಲ್ಲ. ಇವತ್ತು ದೇವೇಗೌಡರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿ ಅವರ ಆರೋಗ್ಯ ವಿಚಾರಣೆ ಮಾಡಿದ್ದೀನಿ. ಚೆನ್ನಾಗಿದ್ದಾರೆ, ಆರೋಗ್ಯ ಲವಲಕ್ಕಿಯಿಂದ ಇದ್ದಾರೆ. ಈಗ ಚೆನ್ನಾಗಿ ಮಾತಾಡಿದ್ರು. ಒಂದು ಸ್ವಲ್ಪ ರಾಜಕೀಯದ ವಿಚಾರಗಳು ಮತ್ತು ರಾಜ್ಯದ ವಿಚಾರ ಇವೆಲ್ಲ ಕೂಡ ಮಾತಾಡಿದ್ದಾರೆ. 1 ವರ್ಷ ಆಯಿತು ಸರ್ಕಾರ ಬಂದು, ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೇ ಒಂದು ಕಾಮಗಾರಿಗಳು ಎಲ್ಲೂ ಕೂಡ ಯಾವುದೇ ಹಳ್ಳಿಯಲ್ಲೂ ಒಂದೇ ಒಂದು ಹಳ್ಳಿಯಲ್ಲೂ ಕೂಡ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಯಾವ ಸರಿನೂ ಈ ಥರದ ಒಂದು ನಡೆ ಸರ್ಕಾರದಿಂದ ಆಗಿರಲಿಲ್ಲ. 1 ವರ್ಷ ಆದಾಗ ಭಾಳಷ್ಟು ಕೆಲಸ ಕಾರ್ಯಗಳು ನಡಿಬೇಕಾಯಿತು, ಒಂದೇ ಒಂದು ಕಾರ್ಯನೂ ನಡೀತಾ ಇಲ್ಲ ಅನ್ನೋ ಬೇಸರವನ್ನು ವ್ಯಕ್ತ ಮಾಡಿದ್ದಾರೆ. ನಾನು ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿ ಬಂದಿದ್ದೀನಿ. ಬಟ್ ಆರೋಗ್ಯವಾಗಿದ್ದಾರೆ, ವಿಶ್ ಮಾಡಿ ಬಂದಿದ್ದೀನಿ. ಸರ್, ಇಲ್ಲೊಂದು ಕಡೆ ಶಿವರಾಮೇಗೌಡರು ಆರೋಪ ಮಾಡ್ತಾರೆ, ದೇವರಾಜ್ ಗೌಡರೇ ಸರಿಯಾಗಿಲ್ಲ, ಅವ್ರ ವಿರುದ್ಧನೇ ಆರೋಪವನ್ನು ಮಾಡ್ತಿರುವಂಥದ್ದು. ನೋಡಿ, ಶಿವರಾಮೇಗೌಡ ಏನು ಮಾತಾಡ್ತಾರೆ ಅವ್ರು ನಮ್ಗೆ ಗೊತ್ತಿಲ್ಲ. ಈಗಾಗಲೇ ನಮ್ಮ ಪಾರ್ಟಿಯ ಜನರಲ್ ಸೆಕ್ರೆಟರಿ ಅವರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಪಾರ್ಟಿಯಲ್ಲಿ ಇಲ್ಲದೇ ಇರೋರನ್ನ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಈಗಾಗಲೇ ಅಶ್ವಥ್ ನಾರಾಯಣ ಅವರು ನಮ್ಮ ಜನರಲ್ ಸೆಕ್ರೆಟರಿ ಅವರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪಾರ್ಟಿಯಲ್ಲೇ ಅಲ್ಲೇ ಅಂತೇಳಿ. ಆದರೆ ಈಗ ದೇವರಾಜೇಗೌಡ ಸ್ವತಃ ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರಲ್ಲ, ನನಗೆ ದುಡ್ಡು ಆಫರ್ ಮಾಡಿದ್ರು, ಮತ್ತು ಅವರು ಅವರ ಹತ್ರ ಇರುವಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿದಾರಲ್ಲ. ಡಿ ಕೆ ಶಿವಕುಮಾರ್ ಮಾತಾಡಿರೋದು ಇವೆಲ್ಲ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ನಾನು ದಾಖಲೆ ಬಿಡುಗಡೆ ಮಾಡಿದ್ರೆ ಸರ್ಕಾರನೇ ಬಿದ್ದೋಗ್ತೈತೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ ನಿಜ ಇಲ್ದಿದ್ದು ಇಷ್ಟೆಲ್ಲ ದಾಖಲೆಗಳನ್ನು ಅವ್ನು ಬಿಡುಗಡೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಜ ಇರೋದಕ್ಕೆ ಬಿಡುಗಡೆ ಮಾಡಿದ್ದಾನೆ. ಅದಕ್ಕೋಸ್ಕರನೇ ಅವನ್ನ ಹಿಡಿದು ಒಳಗಡೆ ಹಾಕಿರೋದು. ಇನ್ನು ಸೀರಿಯಸ್ ಆಗಿ ಅವನು ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಹೊರಟ್ರೆ ಸರ್ಕಾರಕ್ಕೆ ಮುಜುಗರ ಆಗ್ತೈತೆ. ಲೋಕಸಭಾ ಎಲೆಕ್ಷನ್ಸ್ ಬೇರೆ ಬೇರೆ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದುವರೆಗಾದರೂ ಅವನ್ನ ಒಳಗಡೆ ಇಡಬೇಕು. ಅವನೀಚೆ ಬಂದರೆ ದಿನನಿತ್ಯ ಅವನೊಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾನೆ. ಮತ್ತು ಸರ್ಕಾರ ಯಾರ್ಯಾರಿಗೆ ಹಣ ಕೊಟ್ಟಿದೆ ಅನ್ನೋದನ್ನು ದಿನನಿತ್ಯ ಮಾಧ್ಯಮದಲ್ಲಿ ಬರ್ತದೆ. ಈ ಮಾಧ್ಯಮದಲ್ಲಿ ಬರುವಂಥದ್ದನ್ನೆಲ್ಲ ಸ್ಟಾಪ್ ಮಾಡಬೇಕು. ನೆನ್ನೆ ನೋಡಿದೆ, ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ, ಮಾಧ್ಯಮದವ್ರಿಗೇನು ಬೇರೆ ಕೆಲಸ ಇಲ್ವಾ, ಯಾಕೆ ಇದೆಲ್ಲ ತಗೊತಾರೆ ಅನ್ನೋದು ಮಾತನ್ನು ಹೇಳಿದ್ದಾರೆ. ಅಂದರೆ ಅವ್ರು ಮಾಧ್ಯಮದಲ್ಲಿ ಬರಬಾರ್ದು ಅನ್ನೋದು ಒಂದೇ ಒಂದು ಉದ್ದೇಶ. ಆ ದೃಷ್ಟಿಯಿಂದ ಅವನ್ನ ಬಂಧನ ಮಾಡಿ ಒಳಗಡೆ ಹಾಕಿದ್ದಾರೆ. ಅವ್ರು ಏನೇನು ಹೇಳ್ತಾ ಇದ್ದಾರೋ ಸತ್ಯ ಇದೆ ಅಂತ ಅನಿಸ್ತದೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಸತ್ಯ ಇದೆ ಅಂತಾನೆ ಹೇಳ್ತಾ ಇದ್ದಾರೆ. ಇದೆಲ್ಲ ಅವ್ರದೆಲ್ಲ ನಾನು ಹೇಳಿದ್ನಲ್ಲ, ಸುರ್ಜೇವಾಲಾನೋ ಯಾರೋ ಇದ್ದಾರಲ್ಲ ಅವರು, ಈ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ಮಾಸ್ಟರ್ ಪ್ಲ್ಯಾನ್ ಇದು. ಅದರ ಪ್ರಕಾರ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು, ಮತ್ತು ಒಕ್ಕಲಿಗರನ್ನ ಒಂದು ಕಡೆ ಮುಗಿಸ್ಬೇಕು. ಈಗಾಗಲೇ ಸಿದ್ದರಾಮಯ್ಯನವರು ದಲಿತರನ್ನ ಮುಗಿಸಿದ್ದಾರೆ, ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಆಗೋದನ್ನ ತಪ್ಪಿಸಿದ್ರು. ಹೀಗೆ ಅವರೆಲ್ಲರದು ಒಂದೊಂದು ಸ್ಕೀಮ್ ಹಾಕ್ಕೊಂಡಿರ್ತಾರೆ. ಆ ಥರ ಇಲ್ಲಿನ ಒಕ್ಕಲಿಗರನ್ನ ಮುಗಿಸೋವಂಥದ್ದಕ್ಕೆ ಕಾಂಗ್ರೆಸ್ಸು ಹೊರಟಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನೊಂದು ಕಡೆ ದೇಶದ ಪ್ರಧಾನಿ ನರೇಂದ್ರ ಮೋದಿಗೆ ಒಂಥರ ಅವಮಾನ ಮಾಡಬೇಕು ಅಂತೇಳಿ ಈ ಸಂಚಲನ ಮಾಡಿದ್ದಾರೆ. ಈಗ ದೇವರಾಜೇಗೌಡ ಹೇಳಿರುವಂಥದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ಇದನ್ನು CBI ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀರಿ. ಅವರು CBI ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, CBI ಕೊಟ್ಟರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ. ನಾವು ಅದನ್ನೇನೆ ಹೇಳಿದ್ರೆ CID ಕೊಟ್ಟಂಥ ಕೇಸುಗಳು ಎಷ್ಟು ಕೇಸು ತನಿಖೆ ಆಗಿದೆ, ಎಷ್ಟು ಕೇಸು ಕನ್ವಿಕ್ಟ್ ಆಗಿದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಅವ್ರು ಉತ್ತರನೇ ಕೊಡ್ತಾ ಇಲ್ಲ. CBI ತನಿಖೆ ಕೇಸ್ ಮಾಡಿದ್ರೆ ಜಾರ್ಜ್ ಅವ್ರದ್ದು ಆಯಿತು, CBI ತನಿಖೆ, ಜಾರ್ಜ್ ಅವ್ರು ನಿರಪರಾಧಿ ಅಂತ ಆಯಿತು. ಹಾಗಾದ್ರೆ ತನಿಖೆ ಮಾಡಿಲ್ವಾಗಾರೆ? ಅಪೋಸಿಷನ್ ಪಾರ್ಟಿ ಇದ್ರೂ ಕೂಡ ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ ಅಂತ ಹೇಳಿದ್ದಾರೆ ಜಾರ್ಜ್ ವಿಚಾರವಾಗಿ. ಇವೆಲ್ಲನೂ ಕೂಡ ಅವ್ರಿಗೆ ಭಯ.
ಎಲ್ಲಿ CBIಗೆ ಹೋದರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ಸರ್ಕಾರದಲ್ಲಿರೋರೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗ್ತೈತೆ. ಆ ಬೈಕೆ ಅವರು CBIಗೆ ಕೊಡ್ತಾ ಇಲ್ಲ ಅಷ್ಟೇ. ಅದರಿಂದ ಎಂಟೈರ್ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ, ಎಂಟೈರ್ ಇಲಾಖೆಯನ್ನು ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ. ಅದರಿಂದ ಈ ಒಂದು SIT ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಕರ್ನಾಟಕದ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೇಳಿದ್ರು ಅವ್ರಿಗೆ ನಂಬಿಕೆ ಇಲ್ಲ, ಯಾರಿಗೂ ನಂಬಿಕೆ ಇಲ್ಲ. SIT ಅವ್ರು ಹೇಳ್ದಂಗೆ ಮಾಡ್ತಾರಲ್ಲ. SIT ತನಿಖೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪ್ರಾಯೋಜಿತವಾದಂಥದ್ದು ಅದೊಂದು ಮಂಡಳಿ ಅಷ್ಟೇ. ಯಾಕಂದರೆ ಇದುವರೆಗೂ ನೋಡಿ ಬೇಲ್ ಕ್ಯಾನ್ಸಲ್ ಆಗಿದೆ, ಡ್ರೈವರ್ಗೆ ಅರೆಸ್ಟ್ ಮಾಡಿದಾರ. ರೇವಣ್ಣ ಯಾಕೆ ಅರೆಸ್ಟ್ ಮಾಡಿದ್ರು? 3 ಕಡೆ ರೇವಣ್ಣ ಅವ್ರು ಎಲ್ಲೆಲ್ಲಿ ಹೋಗಿ ಓಡಾಡ್ತಾರೋ ಅಲ್ಲೆಲ್ಲ ಸ್ಕ್ವಾಡ್ ಹಾಕಿದ್ರಲ್ಲ. ಅದೇ ರೀತಿ ಅವ್ನ ಡ್ರೈವರ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ಕಾಂಗ್ರೆಸ್ ಅವರ ಎಷ್ಟೋ ಮೊಬೈಲಲ್ಲಿ ಇದೆಲ್ಲ ಇದೆ, ಅವ್ರನ್ನ ಯಾಕೆ ಕರೆದೆ ಒಬ್ಬರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ? ಹಂಚಿದವ್ರು ಯಾರು ಅಂತ. ಅಂದರೆ ಇದೆಲ್ಲ ಅವರ ಪ್ಲಾನ್ ಪ್ರಕಾರನೇ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಪೊಲೀಸರು ಮಾಡ್ತಾರೆ. ಅವರು ಇಂಥವ್ರು ಹೋಗಿ ಅರೆಸ್ಟ್ ಮಾಡು ಅಂದ್ರೆ ಅಂಥವ್ರು ಅರೆಸ್ಟ್ ಮಾಡ್ತಾರೆ, ಅಂಥವ್ರ ಮೇಲೆ ಕೇಸ್ ಹಾಕಿ ಅಂದರೆ ಕೇಸ್ ಹಾಕ್ತಾರೆ ಅಷ್ಟೇ. ನೋಡಿ, ತಪ್ಪು ಯಾರು ಮಾಡಿದಾರೋ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಏನೇ ಕ್ರಮ ತೆಗೆದುಕೊಳ್ಳಿ. ಅದೇ ಥರ ಹಂಚೋದು ಕೂಡ ದೊಡ್ಡ ತಪ್ಪಲ್ಲ. ಹಂಚಿದವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ? ಏನೂ ಇಲ್ಲ ಕ್ರಮ. ಅಂದರೆ ನಿಮ್ದೆಲ್ಲ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಷ್ಟೇ. ಸತ್ಯ ಸಂಗತಿ ಬರಬೇಕಾದ್ರೆ ಇದು ಯಾರಾದರೂ ಅವ್ರಿಗೆ CBI ಮೇಲೆ ನಂಬಿಕೆ ಇಲ್ಲ ಅಂದರೆ ಯಾರಾದರೂ ಸಿಟ್ಟಿಂಗ್ ಜಡ್ಜ್, ಸುಪ್ರೀಂ ಕೋರ್ಟಿನ ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲಿ ಈ ತನಿಖೆ ಆದರೆ ಏನಾನ ಸತ್ಯ ಸಂಗತಿ ಹೊರಬಡಬಹುದು. ಇಲ್ಲ ಅಂದರೆ ಇದೊಂದು ಮುಚ್ಚಾಕುವಂಥ SIT ಇದು. ಈ ಕೇಸನ್ನು ಮುಚ್ಚಾಕುವಂಥ ಪ್ಲಾನ್ ಇರುವಂಥ SIT. ಮತ್ತು ಇದನ್ನು ಮಾನಿಟರ್ ಮಾಡ್ತಾ ಇರೋರು ಸುಜಿತ್ ವಾಲಾ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಇವರೆಲ್ಲ ಮಾನಿಟರ್ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅದೇ ನಿಂಬಾಳ್ಕರ್ ಅಂಜಲಿ ಅವರು ಹತ್ಯೆ ಆಯಿತು. ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗೋಗ್ಬಿಟ್ಟಿದೆ. ರಾಜ್ಯ ಗೃಹ ಇಲಾಖೆಯನ್ನ ಕೇಳೋರು ಹೇಳೋರು ಯಾರೂ ಇಲ್ಲ. ಯಾಕೆಂದ್ರೆ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ, ಯಾರೋ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಇದು ಗೃಹ ಸಚಿವರ ಅಣತಿಯಂತೆ ಏನೂ ನಡೀತಾ ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಏನೂ ನಡೀತಾ ಇಲ್ಲ. ಕ್ರೈಮ್ ರಾಜ್ಯ ಆಗಿದೆ. ಕೊಲೆ, ಸುಲಿಗೆ, ಅತ್ಯಾಚಾರ ನಿರಂತರ. ಒಂದೇ ತಿಂಗಳಲ್ಲಿ ನೇಹಾ ಕೊಲೆ ಆದ ಒಂದೇ ಒಂದು ತಿಂಗಳು, ಇನ್ನೂ ಆರೇ ಇಲ್ಲ. ಅದರ ಇದು ಮಣ್ಣು ಮೂಣಿರೋದು ಇನ್ನೂ ಆರೇ ಇಲ್ಲ, ಮಣ್ಣಾರಿಲ್ಲ. ಅಂಥದ್ರಲ್ಲೇ ಇನ್ನೊಂದು ಕೊಲೆ, ಅಂಜಲಿ ಕೊಲೆ ಆಗಿದೆ. ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ರೌಡಿಗಳಿಗೆ, ಕೊಲೆ ಕಲ್ಲುಗಡುಗರಿಗೆ ಹಬ್ಬ. ಕಾಂಗ್ರೆಸ್ ಬಂತು ಅಂದರೆ ಕೊಲೆಗಡುಗರಿಗೆ ಹಬ್ಬ ಮಾಡ್ತಾರೆ ಎಲ್ಲರೂ ಕೂಡ. ಈ ಹಬ್ಬಕ್ಕೆ ಕಾಂಗ್ರೆಸ್ ಅವರೇ ನೇರ ಕಾರಣ. ಇವತ್ತು ಹೇಳಿದ್ದಾರೆ, ಯಾರು ಅಂಜಲಿ ಅವರ ಹೆಣ್ಮಗಳ ಕೊಲೆ ಆಗಿದೆ, ಅವರ ಮನೆಯವರು ಹೇಳಿದ್ದಾರೆ, ಅವ್ರ ತಾಯಿ, ಅವರ ತಂಗಿ, ಅಕ್ಕ ಯಾರೋ ಹೇಳಿದ್ದಾರೆ ನೇಣು ಹಾಕ್ಬೇಕು, ಗಲ್ಲಿಗೇರಿಸ್ಬೇಕು ಅಂತ. ಇಲ್ಲಿ ಗಲ್ಲಿಗೇರಿಸ್ಬೇಕಾಗಿರೋದು ಅವನ್ನಲ್ಲ, ಈ ರಾಜ್ಯ ಸರ್ಕಾರವನ್ನೇ ಗಲ್ಲಿಗೇರಿಸ್ಬೇಕು. ಇವತ್ತು ರಾಜ್ಯ ಸರ್ಕಾರ ಅಪರಾಧಿ ಸ್ಥಾನದಲ್ಲಿರೋದು, ರಾಜ್ಯ ಸರ್ಕಾರವನ್ನೇ ಇವತ್ತು ಗಲ್ಲಿಗೇರಿಸ್ಬೇಕು. ಇದಕ್ಕೆಲ್ಲ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಭಯೋತ್ಪಾದಕರಿರ್ಬೋದು, ಕೊಲೆಗಡಕರಿಗಿರ್ಬೋದು, ಸುಲಿಗೆಕೋರರಿಗೆ. ಬಂದಂಥ ಒಂದು ವರ್ಷದಲ್ಲಿ ಮಳೆ ಬರೆದಿದ್ರು ಅದಕ್ಕಿಂತ ಜಾಸ್ತಿ, ಮಳೆಗಿಂತ ಜಾಸ್ತಿ ಕೊಲೆಗಡಕರ ಕಾಟನೇ ಜಾಸ್ತಿ ಆಗ್ಬಿಟ್ಟಿದೆ. ಮಳೆ ಬಂದರೆ ಏನೇನು ಅನಾಹುತ ಆಗ್ಬೋದು ಇತ್ತೋ ಅದಕ್ಕಿಂತ ಜಾಸ್ತಿ ಅನಾಹುತಗಳು ಇವತ್ತು ಕೊಲೆಗಡಕರಿಂದ ಈ ರಾಜ್ಯದಲ್ಲಿ ಆಗ್ತಾ ಇದೆ. ಅದರಿಂದ ಸಿದ್ದರಾಮಯ್ಯನವ್ರು ಬಂದರೆ ಬರಗಾಲ, ಮಳೆನೂ ಬರಲ್ಲ, ಅದು ಬೇರೆ ಪ್ರಶ್ನೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಕೊಲೆಗಳ ಮಳೆ ಸುರಿದಂಗೆ, ಮಳೆ ಹಂಗೆ ಸುರಿತತ್ತೋ ಹಂಗೆ ಕೊಲೆಗಡಕರ ರಾಜ್ಯ ಆಗ್ಬಿಟ್ಟಿದೆ, ಕ್ರೈಮ್ ರಾಜ್ಯ ಆಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ. ಸಾರ್ಯ ಸರ್ಕಾರ, ಸತ್ತೋಗಿರೋವಂಥ ಸರ್ಕಾರ ಇದು. ಕೋಮಾ ಸ್ಟೇಜಲ್ಲಿ ಇದೆ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.